ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಾಗ ತನ್ನ ನಿಯಮಗಳನ್ನು ಬದಲಾವಣೆಯನ್ನು ಮಾಡುತ್ತಲೇ ಇರುತ್ತಾರೆ. ಹಾಗೆಯೇ ಇದೀಗ ಫಿಕ್ಸ್ಡ್ ಡೆಪಾಸಿಟ್ ನಿಯಮದಲ್ಲೂ ಕೂಡ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದಾರೆ. ಹಾಗೆಯೇ FD ನಿಯಮದಲ್ಲಿ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. FD ಮಾಡಿದವರಿಗೆ ಗುಡ್ ನ್ಯೂಸನ್ನು ನೀಡಿದೆ RBI. ಬನ್ನಿ ಹೊಸ ನಿಯಮಗಳು ಏನು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ಹೊಸದಾಗಿ ಚಾನಲ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. FDನ 50% ಅಸಲನ್ನು ಯಾವುದೇ ಬಡ್ಡಿ ಇಲ್ಲದೆ 3 ತಿಂಗಳಿಗೊಮ್ಮೆ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅದೇ ರೀತಿ ಯಾವುದೇ ಸಮಯದಲ್ಲಾದರೂ ಕೂಡ ನಿಮಗೇನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆದರೆ, ಏರುಪೇರಾದರೆ ನೀವು ನಿಮ್ಮ ಪೂರ್ತಿ ಠೇವಣಿಯನ್ನು ವಾಪಸ್ ತೆಗೆದುಕೊಳ್ಳಬಹುದು. ಹಾಗೆಯೇ ಅವಧಿಗೂ ಮುನ್ನವೇ ಠೇವಣಿಯನ್ನು ಹಿಂಪಡೆದರೆ ಠೇವಣಿದಾರನಿಗೆ ಠೇವಣಿಯ ನಿರ್ದಿಷ್ಟ ಬಡ್ಡಿ ನೀಡಲಾಗುವುದಿಲ್ಲ. ಹಾಗೆಯೇ ಹೊಸ ನಿಯಮದ ಪ್ರಕಾರ ಠೇವಣಿ ಇಟ್ಟ ಹಣದಲ್ಲಿ 3 ತಿಂಗಳ ನಂತರ 50% ಹಿಂಪಡೆಯಬಹುದು. ಆದರೆ ಅದಕ್ಕೆ ಯಾವುದೇ ಬಡ್ಡಿ ದೊರೆಯುವುದಿಲ್ಲ. ಹಾಗೂ ಠೇವಣಿದಾರ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಆದರೆ ತಮ್ಮ ಠೇವಣಿಯ ದಿನಾಂಕದಿಂದ 3 ತಿಂಗಳ ನಂತರ ತಮ್ಮ ಹಣವನ್ನು ಪೂರ್ತಿ ಹಿಂಪಡೆಯಬಹುದು. ಇದನ್ನು ಸಹ ಯಾವುದೇ ಬಡ್ಡಿ ಇಲ್ಲದೆ ನೀಡುವುದಿಲ್ಲ. ನೀವೇನಾದರೂ ಬ್ಯಾಂಕ್ನಲ್ಲಿ FD ಇಟ್ಟಿದ್ದರೆ ಇದು ಅನ್ವಯವಾಗುತ್ತದೆ ಸ್ನೇಹಿತರೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.